ಎಲ್ಲ ದುಃಖವನ್ನು ಹೇಳು ಮಾತೆಂದು ಕೇಳುತ್ತಿರುವೆ ಕಣ್ಣ.
ಭಾರ್ಗವ, ಕಂದ ಜನನಿ, ನನ್ನ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ಕಂದ. ನಿನ್ನಲ್ಲಿ ಕಣ್ಣೀರು ನೋಡಿ ಬದುಕುವ ಶಕ್ತಿ ಈ ನಿನ್ನ ಕಂದನಾದ ಭಾರ್ಗವ ರಾಮನಲ್ಲಿ ಇಲ್ಲ ಮಾತೆ. ರಾಮ, ಜನನಿ, ಹೆತ್ತ ತಾಯಿಯ ಕಣ್ಣೀರನ್ನು ನೋಡಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ. ಹೌದು ಮಾತೆ, ನಿನ್ನ ಕಣ್ಣೀರಿನಲ್ಲಿ ನೋಡುವ ಶಕ್ತಿ ನನ್ನಲ್ಲಿಲ್ಲ. ಆದರೆ ನಿನ್ನ ಕಣ್ಣೀರನ್ನು ಅಳಿಯುವ ಶಕ್ತಿ ಈ ಭಾರ್ಗವ ರಾಮನಲ್ಲಿ ಉಂಟು ಮಾತೆ. ರಾಮ, ಜನನಿ, ನನ್ನ ಕಣ್ಣೀರಿನ ಕಥೆಯನ್ನು ಕೇಳಿ ನೀನು ಏನು ಮಾಡಬಲ್ಲೆ ಕಂದ. ನನ್ನ ಕಣ್ಣ ನೀರಿನಲ್ಲಿ ಬರುವ ಯಾರೇ ವ್ಯಕ್ತಿ ಆಗಿರಲಿ, ಅವರ ರಕ್ತವನ್ನು ನಿನ್ನ ಪಾದಗಳಿಗೆ ಕೊಳೆಯುವ ಮಾತೆ. ಏನಿರುವುದು ನಿನ್ನ ಮನದ ವ್ಯಥೆ ಕಂದ. ಜನನಿ. ನೀನು ಈ ರೀತಿ ಕೋಪಗೊಳ್ಳುತ್ತೆಂದು ತಿಳಿದುಕೊಂಡು ನಿನ್ನ ಮುಂದೆ ವಿಚಾರವನ್ನು ಹೇಳುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾರದು ರಾಮ. ಆಹೋ ಮಾತೆ, ಕಂದ. ತಿಳಿಯಿತು ತಿಳಿಯಿತು ರಾಮ, ಜನನಿ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆ ತೀರಿದ ತಾಪವ. ಕಂದ, ಜನನಿ, ನಿನ್ನ ತಾತನು ಯಾವ ಕಾರಣಕ್ಕಾಗಿ ಮರಣವನ್ನು ಹೊಂದಿದನು ಎಂದು ಕೇಳಿದ್ಯಾ? ಹೌದು ಮಾತೆ. ಕಂದ, ಜನನಿ, ಆ ವಿಚಾರ ಮಾತ್ರ ಕೇಳಬೇಡ ರಾಮ. ಯಾತಕ್ಕಾಗಿ ಕೇಳ ಮಾಡದು ಮಾತೆ. ನಿನ್ನ ತಾತನನ್ನು ಕೊಂದವನು ಅವನು ಸಾಮಾನ್ಯನವನಲ್ಲ. ಅದು ಮಾತೆ. ಕಂದ, ದೊಡ್ಡ ಬೆಟ್ಟದಷ್ಟು ವ್ಯಕ್ತಿಯಾದರೂ ಅವರನ್ನು ಕ್ಷಣ ಮಾತ್ರದಲ್ಲಿ ಸಂಪರಿಸಲು ಮಾತೆ. ಏನಿರುವುದು ನಿಮ್ಮ ಮನದ ವ್ಯಥೆ ರಾಮ, ಅಮ್ಮಯ್ಯ. ಅವನು ಯಾರೆಂದು ತಿಳಿದುಕೊಳ್ಳಬೇಕೆಂದು ನಿನ್ನ ಮನಸ್ಸು ಹಾತೊರೆಯುತ್ತಿರುವುದೇ? ಸಹಜವಾಗಿ ಆತುರೆಯುತ್ತಿರುವುದು ಮಾತೆ. ಅವನು ಯಾರೆಂದು ತಕ್ಷಣವೇ ನಾನು ತಿಳಿಸಬೇಕೇ? ಸಹಜವಾಗಿ ತಿಳಿಸು ಮಾತೆ. ಹೇಗೆ ಏನು ಮಾಡುವೆ? ನಿನ್ನ ಆಜ್ಞೆಯ ತಾಯಿಂದ ನನ್ನ ತಾತನ ಯಾರೇ ಕೊಂದಿಲ್ಲ ಅವರನ್ನು ಕ್ಷಣ ಮಾತ್ರದ ಸಂಹರಿಸಿ ಬಿಡುವುದು ಮಾತೆ. ಭಾರ್ಗವ, ಅಮ್ಮಯ್ಯ, ಅವನು ಮಹಾರಾಕ್ಷಸನು ಕಂದ. ಅವನಿಗಿಂತ ಪರಾಕ್ರಮಿ ನಿನ್ನ ಮಗನ ಮಾತೆ. ರಾಮ, ಜನನಿ, ರೇಣುಕ ರಾಜನ ಕೈಯಿಂದ ನನ್ನ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಮಗನೇ? ಅದು ಮಾತೆ. ಚಿಕ್ಕವನಿಂದ ಇಷ್ಟು ಹಗೂರವಾಗಿ ಮಾತನಾಡುತ್ತಿಲ್ಲ ಮಾತೆ. ಜನನಿ, ಗರಗಸದನ್ನದುವ ಸಣ್ಣ ದಾತರ ದೊಡ್ಡ ದಾತ ಮರವನ್ನು ಕತ್ತರಿಸದೆ ಬಿಡಬಲ್ಲದೆ, ನೀನು ಚಿಕ್ಕ ದಾತರ ದೊಡ್ಡ ಸಮುದ್ರದಲ್ಲಿ ಈಜಲು ಅಂಜುವುದೇ? ಬಳಿಗಾಲವಲ್ಲ, ಸಣ್ಣ ಬೆಂಕಿಯ ಕಿಡಿ ಅಗ್ನಿ ಇಡೀ ಕಾಡೆ ಭಸ್ಮವಾಗುತ್ತಿರುವುದು ಮಾತೆ. ಏನಿರುವುದು ನಿನ್ನ ಮನದ ವ್ಯಥೆ ಕಂದ, ಜನನಿ. ಕನನದಿರವರ
ಅದು ಅಮ್ಮಯ್ಯ ರಾಮ ಸೇರಿಸಿ ಬರುವೆನು. ಅಮ್ಮಯ್ಯ ಭಾರ್ಗವ ಆಹೋ ಅಮ್ಮಯ್ಯ ಕಂದ ಎತ್ತಮ್ಮನ ಪಿತನ ಕತ್ತನ್ನು ಕತ್ತರಿಸಿದ ಮರ್ದನಕ್ಕಾಗಿ ಈ ನಿನ್ನ ಕಂಡ ನಾದ ಕಡಗಲಿ ಭಾಗವರ ಆಜ್ಞೆ ದಯಪಾಲಿಸಿ ಜನನಿ ಸೌಖ್ಯಪ್ರದಾಯಿನಿ ಜನನಿ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನುಣಿಸಿ ಬೆಳೆಸಿದಂಥ ತಾಯಿ ನಾನಂದರಿ ಕಂದ. ಅಮ್ಮಯ್ಯ ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಹೇಗೆ ಒಪ್ಪುವುದು ಭಾರ್ಗವ? ಅದು ಯಾತಕ್ಕೆ ಮಾತೆ ಕಂದ ಜನನಿ ನೇಮವನ್ನು ಕೊಡುವುದು ನನ್ನಿಂದ ಸಾಧ್ಯವಿಲ್ಲ ರಾಮ. ಯಾತಕ್ಕಾಗಿ ಈ ನಿನ್ನ ಕಂಡ ನಾದ ಕಡಗಲಿ ಭಾರ್ಗವ ರಾಮನಿಗೆ ನಿಯಮವನ್ನು ಕೊಡುವುದಿಲ್ಲ ಎಂದು ಹೇಳಿದೆ ಮಾತೆ ಕಂದ ಜನನಿ ಎಂಥೆಂಥವರು ಆ ಅಧಮನ ಕೈಯಲ್ಲಿ ಪ್ರಾಣ ಬಿಟ್ಟವರು. ಅವರಂತೆ ನಾನಲ್ಲ, ಅವರಿಗಿಂತ ಪರಾಕ್ರಮಿ ಈ ನಿನ್ನ ಕಂಡ ನಾದ ಕಡಗಲಿ ಭಾರ್ಗವ ರಾಮನ ಮಾತೆ ಜನನಿ ಎಷ್ಟೋ ಜನ ಮಕ್ಕಳಿಲ್ಲ ಎಂದು ಕೊರಗುವ ಈ ಕಾಲದಲ್ಲಿ ನಿನ್ನನ್ನು ಹೆತ್ತು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರಳು ಒಪ್ಪಲಾಗು ಭಾರ್ಗವ. ಅದು ಯಾತಕ್ಕೆ ಒಪ್ಪಲಾರದು ಮಾತೆ ರಾಮ ಜನನಿ ಹರೇನ ಹೊರಲಿನ ಹರೇಶನ ಹೊರಲು ಹರೇನ ಹೊರಲಿನ ಹರೇಶನ ಹೊರಲು ಜನನಿ ಹಣದ ಒಣಲು ಈ ನಿನ್ನ ನುಡಿಯೇ. ಅಮ್ಮಯ್ಯ 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಅಧನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು ರಾಮ. ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿಗೆ ಎಂದೆಂದಿಗೂ ನೇಮ. ಭೋಗವತಿಯ ಪುತ್ರಿ ರಾಮ ಈ ಸೃಷ್ಟಿಯಲ್ಲಿರುವ ಮುಕ್ಕೋಟಿ ಅಸುರರ ಸಮೂಹವೇ ಕಾರ್ತವೀರಾರ್ತಿ ನನ್ನ ಪಕ್ಷ ವಹಿಸಿ ನಟನೆ ಯುದ್ಧಕ್ಕೆ ಬಂದರೆ ಶಿವನ ಸುತನಾದ ಷಣ್ಮುಖನ ತಾರಕನ ಮುಖಂಡನಿಂದ ಕಡಿದು ನಿನ್ನ ಮನದ ಆಸೆಯನ್ನು ಈಡೇರಿಸಿ ಎನ್ನ ತಾತನ ಆಟಕ್ಕೆ ಶಾಂತಿಯನ್ನುಂಟು ಮಾಡಿದೆ. ಅಮ್ಮಯ್ಯ ಕಂದ ಚಂಡ
ಮೇಲೆ ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕ ಬಾಲಕನಾದ ನಿನ್ನಿಂದ ಸಾಧ್ಯವೇ ಬಾಲಕವ? ಅದು ಅಮ್ಮಯ್ಯ ಕಂದ, ಪರಸ್ತ್ರೀಯರನ್ನು ಮೋಹಿಸಿದ ಆ ರಾವಣನಿಗೆ ಈ ನಿನ್ನ ಕಂದನಾದ ಭಾರ್ಗವ ರಾಮನ ಹೋಲಿಸುವೆ ಮಾತೆ. ಅವನು ಎಷ್ಟೇ ಮಾತ್ರ ನನಗೆ ಶರಣಾಗುವವನ ಮಾತೆ. ಕಂದ, ಜನನಿ ಅವನು ಮಾತ್ರ ಶರಣಾಗುವುದಿಲ್ಲ. ಶರಣಾಗಿರುವ ಮಾತ್ರಕ್ಕಾಗಿ ಈ ನಿನ್ನ ಕಂದನಾದ ಗಣಪತಿ ಭಾರ್ಗವ ರಾಮನ ಬಿಟ್ಟು ಹಂಗಾಗ್ತಿದ್ದೆ ಅಂತವನು. ರೇಣುಕ ರಾಜನನ್ನೇ ಕೊಂದಂತವನು ಅಧಮನು. ಅವನಿಗಿಂತ ಈ ಪರಾಕ್ರಮಿ ನಿನ್ನ ಮಗನ ಮಾತೆ. ಬೇಡ ರಾಮ. ಯಾಕೆ ಬೇಡ ಮಾತೆ? ಕಂದ, ಜನನಿ ನಿನ್ನ ಚೊಕ್ಕಟವಾದ ನುಡಿಗಳನ್ನು ಕೇಳಿ ಅಕ್ಕರತೆಯ ಕರಳು ಕಿತ್ತಿ ನಿನಗೆ ನೇಮವನ್ನು ಕೊಡುವುದು ಈ ನಿನ್ನ ಮಾತೆ ಎಂದು ನೀನು ತಿಳಿದುಕೊಂಡೀಯಾ? ಸಹಜವಾಗಿ ತಿಳಿದುಕೊಂಡಿರುವುದು ಮಾತೆ. ಭಾರ್ಗವ, ಜನನಿ ನನ್ನ ಒಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು ಕಂದ. ಅದು ಮಾತೆ. ಅದೇನೆಂದರೆ ಅದು ಏನು ಮಾತೆ? ನಿನ್ನ ತಂದೆ ಹಾ ಅಗ್ನಿ ಜಮದಗ್ನಿ ಹಾ ನನ್ನನ್ನು ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಅದು ಏನು ಮಾತಿರುವುದು ಮಾತೆ? ಸತಿ ರೇಣುಕ, ನನಗೆ ತಕ್ಕ ಸತಿ ನೀನು ಆಗಬೇಕೆಂದರೆ ಹಾ ಪ್ರತಿದಿನವೂ ನದಿಗೆ ಹೋಗಬೇಕು. ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಳದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಯ ಬಂದರೆ ತಕ್ಕ ಸತಿಯಿಂದ ಆಶ್ರಮವನ್ನು ಸೇರಿಸಿಕೊಳ್ಳುವಂತೆ ಹೇಳಿದನು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಜನನಿ ನಿನ್ನ ತಂದೆಯ ಮಾತನ್ನು ಕೇಳಿ ನಾನು ದಾರಿಯಲ್ಲಿ ಹೋಗುವಾಗ ಏನಾಯಿತು ಗೊತ್ತೇ? ಏನಾಯಿತು ಮಾತೆ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಳು ಎರಡು ಮಾತನಾಡಿತು. ಅದು ಯಾವ ಮಾತನ್ನಾಡಿರುವುದು ಜನನಿ? ಅಮ್ಮ ರೇಣುಕ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಬಿಯಾಗಿ ಬರುವರೆಂದು ಹೇಳಿದ್ದು ನಾಗ ಸರ್ಪವು. ರಾಮ, ಜನನಿ ನಾಗ ಸರ್ಪವು ಸಿಂಬಿಯಾಗಿ ಬಂದಿತು. ನದಿಗೆ ಹೋದನು, ಮರಳಿನ ಕೊಡವನ್ನು ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ರಾಮ, ಜನನಿ ಆಗ ನಿನ್ನ ತಂದೆ ಅಗ್ನಿ ಜಮದಗ್ನಿ ಹಾ ಸತಿ ರೇಣುಕ ನನಗೆ ತಕ್ಕ ಸತಿ ಎಂದರೆ ನೀನೇ ಮಹಾಪತಿರತಿ ಎಂದು ಸಂತೋಷವಾಗಿ ಕೈ ಹಿಡಿದು ತನ್ನ ಆಶ್ರಮವನ್ನು ಸೇರಿಸಿಕೊಂಡನು. ರಾಮ, ಜನನಿ ನಮ್ಮಂಥ ದೇವತರ ಗರ್ಭದಲ್ಲಿ ಜನಿಸಿದ ನಿನಗೆ ಈ ಕಾರ್ಯವು ಸಲ್ಲತಕ್ಕದ್ದಲ್ಲ. ರಾಮ, ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿಯಿಂದ ಇರುವದೇವ. ಆಕೋ ಎನ್ನ ಪಡೆದ ಮಾತೆ. ಕಂಡು ಕಂಡು ಕಲ್ಲ ಎದ್ದು ಬಿದ್ದಂತೆ ಸಾಯಿ ಮಕ್ಕನಿಗೆ ಸಮುದ್ರವೇ ಮಡಕಾಡ ಮಟ್ಟ ಎಂಬಂತೆ ಅವಮಯ ಜೀವ ಸಹಿತ ಉಳಿಯುವುದೇ ಅಮ್ಮಯ್ಯ. ಅವಮಯ್ಯ ಏನು ಮಾತನಾಡುತ್ತಿರುವೆ? ಮಾಧವನ್ ಮತ್ತನಾದ ಕಾಂತ ವೀರ ಅರ್ಜುನನ ದೇವದಾನದವರಿಗೆ ಮೀರಿದವನಂತೆ ಹೇಳ್ತೀಯಲ್ಲ. ಆದರೆ ಈ ನಿನ್ನ ತಲೆಯ ಮುಂದೆ ಅವನ ಪರಾಕ್ರಮವೇ ನಡೆಯುವುದಿಲ್ಲ. ಅದು ಯಾತಕ್ಕೆಂದರೆ ಎನ್ನಯ ಸರಿ ಸಮಾನರು ಯಾರಿಂದ ಬಂದ ದುಷ್ಟ ಕಾಂತ ವೀರ ಅರ್ಜುನನ ಅಹಂಕಾರದಿಂದಿರುವರು. ಮತ್ತೆ ಆದರೆ ಈ ನಿನ್ನ ಮಗನಾದ ಭಾರತವರ ರಾಮನು ಹರಿಷಟ್ ಗುಣಗಳನ್ನು ದೂರ ಮಾಡಿದವನು ಮಾತೆ. ಮಾತೆ ಮಧೋನ್ಮತ್ತನಾದ ಕಾಂತ ವೀರ ಅರ್ಜುನನ ಅಹಂಕಾರ
ಬ್ರಹ್ಮ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಅಧಮನಾದ ಕಾರ್ಥವೀರಾರ್ಜುನನನ್ನು ಕೊಂದು ಬರಬೇಕು. ಕಂದ, ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು, ಇಲ್ಲ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಕನ್ಯೆ ರಾಮ ಆಗ ಕೊಡುವುದು ನಿನ್ನ ಹೆತ್ತ ತಾಯಿ. ಅಮ್ಮಯ್ಯ, ನಾನೆಷ್ಟು ವಿಧದಿಂದ ಕೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಅವು ಮಾತೆ ಕಂದ, ಯಾವ ತ್ರಿಲೋಕಗಳಲ್ಲಿರುವ ವೈದ್ಯಗಳ ಬಳಿಗಾರನ ಅಮ್ಮಯ್ಯ, ಸಾಗರದ ಬಿಟ್ಟು ನೀರಿನಲ್ಲಿ ಮುಳುಗಿದರೇನು, ವಿರೂಪಾಕ್ಷನ ವಕ್ಷಸ್ಥಲದಲ್ಲಿ ಅಡಗಿದರೇನು, ಚತುರ್ಮುಖನಾದ ಬ್ರಹ್ಮನು ಬರೆದ ನುಡಿಯ ಬದಲಾಯಿಸುವುದುಂಟೆ. ಕಂದ, ಈ ಭುವನ ಬ್ರಹ್ಮಾಂಡವ ಬಿರಿದು ಭೂಗರ್ಭವ ಸಿಡಿದು ಶತಕೋಟಿ ಸಿಡಿಲುಗಳನ್ನು ಸಿರ ಕಪ್ಪಳಿಸಿದರು. ಕಪ್ಪೈಗೈದು ಬಿಡುವಂತ ವಿಧಬಲೋಟೋಪನಿಗೆ ತಕ್ಕದಲ್ಲಂದಿಯ ರಾಮ ನಿನ್ನ ಮನದ ಆತಂಕವನ್ನು ತೆಗೆದು ಶಂಕರನನ್ನು ಒಲಿಸಿಕೊಳ್ಳಲು ಹೋಗುವ ಈ ನಿನ್ನ ಕಂದನಾದ ಕಡುಗಲಿ ಪಾರ್ಥವರಾಮನಿಗೆ ಆಶೀರ್ವದಿಸಿರಿ. ಸೌಖ್ಯಪ್ರದಾಯಿನಿ ಜನನೇ, ರಾಮ, ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಹೋಗುತ್ತಿರುವೆಯಲ್ಲ. ಹೌದು ಮಾತೆ. ಅಲ್ಲ, ಜನನಿ, ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಜಗದಲ್ಲಿ ಹೇಗೆ ಬೆಳಗಬೇಕು ಗೊತ್ತ ರಾಮ? ಹೇಗೆ ಬೆಳೆಯಬೇಕು ಮಾತೆ? ಹೇಳಲೇ? ಹೇಳು ಮಾತೆ. ಕಂದ, ಅಮ್ಮಯ್ಯ, ಧಾರಾತಲದಿಂದ ಅಮ್ಮಯ್ಯ, ಮಾತೆ, ರಾಮ, ಜನನಿ, ಹೆತ್ತ ತಾಯಿಯ ಮಾತನ್ನು ಕೇಳಿ ನೀನು ಹೊರಟಿರುವೆಯಲ್ಲ. ಹೌದು ಮಾತೆ. ನಿನ್ನ ಕಾರ್ಯಕ್ಕೆ ಜಯವಾಗಲಿಂದ ಜಯದಾಟದಿಂದ ಮಾಡುವುದು ಆಗಲಿ ಮಾತೆ. ಈ ಪೀಠವನ್ನು